ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ 4,000 ಅಂದರೆ ಜುಲೈ ಮತ್ತು ಆಗಸ್ಟ್ ಅಮೌಂಟ್ ಯಾವಾಗ ಬರುತ್ತೆ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು, ಇದು ಒಂದು ಸರ್ಕಾರದ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಅಂತ. ಓಕೆನಾ? ಸೊ ಈ ಯೋಜನೆ 4,000 ಹಣ ಬಿಡುಗಡೆ ಆಗಬೇಕು. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ಯಾರೆಲ್ಲ ಫಲಾನುಭವಿ ಮಹಿಳೆಯರಿದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸ್. ಓಕೆನಾ? ಅಂದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ 12, 13ನೇ ಕಂತಿನ ಹಣ ಬಾಕಿ ಇದೆ. ಅಂದರೆ ಜುಲೈ ಮತ್ತು ಆಗಸ್ಟ್ ಸರ್ಕಾರದಿಂದ ಬಿಡುಗಡೆ ಮಾಡಿರಲಿಲ್ಲ. ಸೊ ಕೆಲವೊಂದು ಅವ್ರು ಹೇಳ್ತಾ ಇರೋದು ಏನಂದರೆ, ಕೆಲವೊಂದು ತಾಂತ್ರಿಕ ದೋಷಗಳಿತ್ತು. ಸೊ ಆ ಅಪ್ಲಿಕೇಶನ್ದೆಲ್ಲ ಒಂದು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ 12 ಮತ್ತು 13ನೇ ಕಂತಿನ ಏನು ಹಣ ಇದೆ 4,000 ಅದನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ನಂತರ ಅನೇಕ ಮಹಿಳೆಯರು ಸಾಕಷ್ಟು ಆರ್ಥಿಕತೆ ಹೋಗಲಾಡಿಸಲು ತುಂಬ ಸಹಾಯಕವಾಗಿದೆ. ಎಷ್ಟೋ ಜನಕ್ಕೆ ಆ ಮನೆ ನಡೆಸೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಅದಕ್ಕೂ ತುಂಬ ಈ ಒಂದು ಹಣ ತುಂಬ ಉಪಯೋಗವಾಗಿದೆ ಅಂತ ಕೆಲವರು ತುಂಬ ವಿಡಿಯೋ ನೋಡ್ಬೋದು ನೀವು. ಓಕೆನಾ? ತುಂಬ ಅನುಕೂಲ ಆಗಿದೆ ಈ ಒಂದು ಯೋಜನೆಯಿಂದ. ಗೃಹಲಕ್ಷ್ಮಿ ಮಹಿಳೆಯರು ಇಲ್ಲಿನ ತನಕ 11 ಕಂತಿನ ಹಣ ಅಂದರೆ 22,000 ಹಣ ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಯಾರೆಲ್ಲ ಈ ಸ್ಕೀಮ್ಗೆ ಬರ್ತಾರೆ, ಓಕೆನಾ? ಸೊ ಅವರು ಅಂದರೆ ಈಗ ಏನಾಗಿದೆ, ಕೆಲವೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಾ ಇದ್ರೆ, GST ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಅವ್ರದ್ದು ಬಿಸ್ನೆಸ್ ಇದೆ, ಒಂದು ಆರ್ಥಿಕತೆ ದೃಢತೆ ಇದೆ, ಅವರು ಆರಾಮಾಗಿ ಜೀವನ ಮಾಡಬಹುದು. ಗೃಹಲಕ್ಷ್ಮಿ ಯೋಜನೆಯಿಂದ ಅಮೌಂಟ್ ಬರಲಿಲ್ಲ ಅಂದರು ಅಂಥವ್ರನ್ನ ನಾರ್ಮಲ್ ಆಗಿ ಅಪ್ಲಿಕೇಶನ್ ಹಾಕಬೇಕಾದ್ರೇ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರನ್ನ ಬಿಟ್ಟು ಯಾರೆಲ್ಲ ಈ ಒಂದು ಯೋಜನೆಗೆ ಒಳಪಟ್ಟಿದ್ದಾರೆ ಅವ್ರಿಗೆ ಇದುವರೆಗೂ 22,000 ಹಣ ಬಂದಿದೆ. ಇಲ್ಲಿ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಮಹಿಳೆಯರು ಕಾದು ಕುಳಿತಿದ್ದಾರೆ. ಏಕೆಂದರೆ ಈ ಒಂದು ಅಮೌಂಟ್ ಮೇಲೆ ತುಂಬ ಅವರು ಯಾವುದೋ ಒಂದು ಚೀಟಿ ಹಾಕಿರ್ಬೋದು, ಅಥವಾ ಯಾವುದೋ ಒಂದು ಪೋಸ್ಟ್ ಆಫೀಸ್ ಒಂದು ಯೋಜನೆ ಮಾಡಿಸ್ಕೊಂಡಿರ್ಬೋದು, ಬೇರೆಯದು ಯಾವುದೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇದಕ್ಕೋಸ್ಕರ ಅವರು ಒಂದು ಏನು ಮಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಅಂದರೆ ಅವ್ರಿಗೆ ಉಪಯೋಗ ಆಗುವಂಥ ಒಂದು ಖುಷಿ ಸುದ್ದಿ ಕೊಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವ ಹೆಬ್ಬಾಳ್ಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದಾಗ ಅವ್ರು ಏನಂತ ಹೇಳಿದ್ರು, ಕೆಲವಷ್ಟು ತಾಂತ್ರಿಕ ದೋಷಗಳಿಂದಾಗಿ ಸ್ವಲ್ಪ ತೊಂದರೆ ಆಗಿದೆ ಹಾಗೂ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೆ ಈ ರೀತಿ ಆಗಲ್ಲ. ಅಂದರೆ ಪ್ರತಿ ತಿಂಗಳು ನಾವು ಏನಿದೆ ಆ 2,000 ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಅದನ್ನು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕೆಲವೊಂದು ತಾಂತ್ರಿಕ ದೋಷಗಳಿಂದ ಮಾತ್ರ ಈ ಥರ ಲೇಟ್ ಆಗಿದೆ, ಇನ್ನು ಮುಂದೆ ಆಗಲ್ಲ. ಇವಾಗ ಏನು ಮಾಡ್ತೀವಿ, 12 ಮತ್ತು 13ನೇ ಕಂತಿನ ಅಂದರೆ 4,000 ಹಣ ಏನು ಜಮಾ ಮಾಡಬೇಕು ಅದನ್ನು ಇವಾಗ ಅಂದರೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗಲ್ಲ. 4 ರಿಂದ 5 ದಿನಗಳೊಳಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಅಂದರೆ 4,000 ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸೊ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಅಮೌಂಟ್ಗೆ ಕಾಯ್ತಾ ಇದ್ದೀರಾ ಅವ್ರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಖಂಡಿತ ಅಮೌಂಟ್ನ ರಿಲೀಸ್ ಮಾಡ್ತಾರೆ. ಅಂದರೆ ಈ ವೀಕಲ್ಲಿ ಮ್ಯಾಕ್ಸಿಮಮ್ ಬರ್ಬೋದು, ಆಲ್ರೆಡಿ ಬಂದಿರ್ಬೋದು, ನೀವು ಚೆಕ್ ಮಾಡ್ಬೋದು. ಅದನ್ನು ಯಾವ ಥರ ಚೆಕ್ ಮಾಡ್ಬೋದು, ಒಂದು ನಿಮ್ಮ ಮೊಬೈಲ್ನಲ್ಲಿ DBT ಕರ್ನಾಟಕ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಯಾರಾದರೂ ಓದಿರೋರು ಇದ್ದಾರೆ, ಅಥವಾ ನಿಮ್ಮ ಒಂದು ಇವಾಗ ಏನಿದೆ ಅವರು ಯಾರಾದರೂ ಹೇಳಿ ನಿಮಗೆ ಹುಡುಗರ ಹತ್ರ ಅಥವಾ ಕಾಲೇಜ್ ಹುಡುಗರ ಹತ್ರ ನೀವು ಅದನ್ನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅವ್ರ ಹತ್ರ ಚೆಕ್ ಮಾಡಿಸ್ಬೋದು. ಇನ್ ಕೇಸ್ ಬೇಡ ಅಂದರೆ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ, ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಿಗೆ ವಿಸಿಟ್ ಮಾಡಿ ನೀವು ಸ್ಟೇಟ್ಮೆಂಟ್ನ ತಗೊಂಡ್ರು ಕೂಡ, ಅಂದರೆ ನೀವು ಆ ಸ್ಟೇಟ್ಮೆಂಟ್ನ ನೀವು ಪ್ರಿಂಟ್ ಹಾಕ್ಸ್ಕೊಂಡ್ರು ಕೂಡ ನಿಮ್ಮ ಹಣ ಜಮಾ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಬೋದು. ಅವ್ರು ಹೇಳಿದ್ದು 4-5 ದಿನದಲ್ಲಿ ಜಮಾ ಆಗುತ್ತೆ ಅಂತ. ನೀವು ಈ ವಾರದಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಈ ವಾರ ವೆಯ್ಟ್ ಮಾಡಿ, ಈ ವಾರದಲ್ಲಿ ಬಂದಿಲ್ಲ ಅಂದರೆ ನೀವು ಫರ್ದರ್ ನೀವು ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಈ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೀವು ಅಪ್ಲಿಕೇಶನ್ ಮುಖಾಂತರ ಅಥವಾ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ನೀವು ಚೆಕ್ ಮಾಡ್ಬೋದು. ಒಟ್ಟಿಗೆ ನಿಮಗೆ 12 ಮತ್ತು 13ನೇ ಕಂತಿನ ಏನಿದೆ 4,000 ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ 12, 13ನೇ ಕಂತಿನ 4,000 ಒಟ್ಟಿಗೆ ಬರುತ್ತೆ. ಇದುವರೆಗೂ ಬಂದಿರೋ ಹಣ ಬಂದು 22,000. ಇದು 4,000 ಸೇರಿದ್ರೆ ನಿಮಗೆ ಎಷ್ಟಾಗುತ್ತೆ, ನಿಮಗೆ 26,000 ಹಣ ಬಂದಂಗೆ ಆಗುತ್ತೆ. ಅಂದರೆ 11, 12, 13 ಕಂತು. ಓಕೆನಾ? 26,000 ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಗೆ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಅಂದರೆ ಒಂದು ದಿನನಿತ್ಯದ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಜಾಬ್ ಡೀಟೇಲ್ಸ್ ಆಗಿರ್ಬೋದು, ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.